ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ಈ ರೀತಿ ತುಂಬಾ ಸ್ಮೂತಾಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಮಲ್ಲಿಗೆಯಂಥ ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಮಾಡೋದು ಕೂಡ ತುಂಬ ಈಸಿ. ಕೇವಲ ಒಂದು 5 ನಿಮಿಷದಲ್ಲಿ ಈ ರೀತಿ ಸೆಟ್ ದೋಸೆನ ಮಾಡ್ಕೊಳ್ಬೋದು. ಹಿಟ್ಟನ್ನು ನೆನೆಸಬೇಕು, ಅಕ್ಕಿನ ನೆನೆಸಬೇಕು, ರಾತ್ರಿ ಎಲ್ಲ ರುಬ್ಬಿಟ್ಟು ಫಾರ್ಮೆಂಟೇಷನ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಹಾಗೆ ರೈಸ್ ಏನಾದರೂ ಜಾಸ್ತಿ ಉಳಿದಿತ್ತು ಅಂತಂದರೆ ಚಿತ್ರಾನ್ನ ಪುಳಿಯೋಗರೆ ಬದಲಿಗೆ ಈ ರೀತಿ ಸಾಫ್ಟ್ ಆಗಿರತಕ್ಕಂಥ ಹತ್ತಿಯಂಥ ಸೆಟ್ ದೋಸೆನ ಒಂದ್ಸರಿ ಟ್ರೈ ಮಾಡಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ರಾತ್ರಿ ಉಳಿದಿರ್ತಕ್ಕಂಥ ರೈಸ್ನ ತೊಗೊಂಡಿದ್ದೀನಿ. ನೋಡಿ, ರಾತ್ರಿ ಉಳಿದಿರೋ ಅನ್ನ ಬೇಕು ಅಂತೇನಿಲ್ಲ, ಒಟ್ಟಲ್ಲಿ ರೈಸು. ಈ ರೀತಿ 1 ಕಪ್ ಅನ್ನಕ್ಕೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಮೊಸರು. ಹುಳಿ ಮೊಸರೇ ಬೇಕು ಅಂತೇನಿಲ್ಲ, ನಾರ್ಮಲ್ ಆಗಿರ್ತಕ್ಕಂಥ ಮೊಸರನ್ನ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಅದೇ ಬಟ್ಟಲು ಅಥವಾ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. 1 ಕಪ್ ರೈಸಿಗೆ ಅಥವಾ 1 ಕಪ್ ಅನ್ನಕ್ಕೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ, ಅರ್ಧ ಕಪ್ ಆಗುವಷ್ಟು ಮೊಸರಿದ್ದರೆ ಸಾಕು. ಈ 3 ಪದಾರ್ಥ ಇದ್ದರೆ ಸಾಕು. ಇನ್ಸ್ಟೆಂಟಾಗಿ ಕೇವಲ 5 ನಿಮಿಷದಲ್ಲಿ ನಾವು ಸೆಟ್ ದೋಸೆನ ಮಾಡ್ಕೊಳ್ಬೋದು. ನೀರು ಹಾಕಿದ ನಂತರ ಈ ರೀತಿ ಒಂದ್ಸರಿ ಕಲಿಸ್ಕೊಳ್ಳಿ. ಅಂದರೆ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಗ್ರೈಂಡ್ ಮಾಡುವಾಗ ತುಂಬಾ ಈಸಿಯಾಗಿ ಬರುತ್ತೆ. ಇವಾಗಿದು ರೆಡಿಯಾಗಿದೆ. ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕು. ತುಂಬಾ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ, ಯಾಕಂದರೆ ಹಾಕಿರೋದು ಅನ್ನ ಆಗಿರೋದ್ರಿಂದ ಅನ್ನದ ಒಂದು ಅಂಶ ಒಂದು ಸ್ವಲ್ಪನೇ ಇರಬಾರ್ದು. ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿ ಅನ್ನದಗಳು ಉಳ್ಕೊಂತು ಅಂತಂದರೆ ದೋಸೆ ತವಕ್ಕೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಕೆಲವು 1 ಕಪ್ ಅನ್ನ, ಅರ್ಧ ಕಪ್ ರವೆ, ಅರ್ಧ ಕಪ್ ಮೊಸರಿದ್ದರೆ ಸಾಕು, ಇನ್ಸ್ಟೆಂಟಾಗಿ ದೋಸೆ ಹಿಟ್ಟು ರೆಡಿಯಾಗಿಬಿಡುತ್ತೆ. ಇವಾಗ ಈ ಒಂದು ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಅರ್ಧ ಕಪ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಆ ಅರ್ಧ ಕಪ್ ಆಗುವಷ್ಟು ನೀರೇ ಸರಿ ಹೋಗುತ್ತೆ. ಏನಾದರೂ ನೀರು ಬೇಕು ಅನಿಸಿದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಮಾಡ್ತಿರೋದು ಸೆಟ್ ದೋಸೆ ಆಗಿರೋದ್ರಿಂದ ಜಾಸ್ತಿ ನೀರು ಕೂಡ ಆಗಬಾರ್ದು. ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ, ಇದೇ ರೀತಿಯಲ್ಲಿ ಇರಬೇಕು. ಅಂದಾಗ ಮಾತ್ರ ಮಾಡ್ತಕ್ಕಂಥ ಸೆಟ್ ದೋಸೆ ಕೂಡ ತುಂಬಾ ಬನ್ ರೀತಿಯಲ್ಲಿ ಬರುತ್ತೆ. ಇವಾಗ ಇನ್ಸ್ಟೆಂಟ್ ಆಗಿರೋದ್ರಿಂದ 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ನಾರ್ಮಲ್ ಆಗಿರ್ತಕ್ಕಂಥ ಅಡುಗೆ ಸೋಡಾ ಕೂಡ ಸೇರಿಸ್ಕೊಳ್ಬೋದು. ಸೆಟ್ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಸೋಡಾ ಅವಶ್ಯಕತೆ ಇರುತ್ತೆ, ಹಾಗಾಗಿ ಸೇರಿಸ್ಕೊಳ್ಳಿ. ಇವಾಗ ಒಂದ್ಸರಿ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ಆಲ್ರೆಡಿ ದೋಸೆಗೆ ಬೇಕಾಗಿರ್ತಕ್ಕಂಥ ಒಂದು ಕಾಯಿ ಚಟ್ನಿನ ಮಾಡಿಟ್ಕೊಂಡಿದ್ದೆ. ನೀವು ಈ ದೋಸೆಗೆ ಕಾಯಿ ಚಟ್ನಿ ಇರಲಿ ಅಥವಾ ಕಡಲೆ ಬೀಜದ ಚಟ್ನಿ ಇರಲಿ, ಯಾವುದನ್ನಾದರೂ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು. ಈ ಸೈಡಲ್ಲಿ ಆಲ್ರೆಡಿ ನಾನು ದೋಸೆ ಹಂಚನ್ನು ಕಾಯ್ಲಿಕ್ಕಿಟ್ಟಿದ್ದೆ. ದೋಸೆ ಹಂಚನ್ನು ನೀಟಾಗಿ ಕಾಯಿಸ್ಕೊಂಡು ಒಂದ್ಸರಿ ಈ ರೀತಿ ನೀರನ್ನ ಚುಮ್ಕಿಸಿ ನಂತರ ಒಂದು ಕಾಟನ್ ಬಟ್ಟೆಯಿಂದ ಅಥವಾ ಟಿಶ್ಯೂಯಿಂದ ಕ್ಲೀನ್ ಮಾಡ್ಕೊಳ್ಳಿ. ಪ್ರತಿ ದೋಸೆ ಹಾಕುವಾಗಲೂ ಇದೇ ಒಂದು ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಕ್ಲೀನ್ ಮಾಡಿಕೊಂಡು ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಹಾಕ್ತಿರೋದು ಸೆಟ್ ದೋಸೆಗೆ ಯಾವಾಗಲೂ ಗ್ಯಾಸ್ ಹೈ ಫ್ಲೇಮಲ್ಲೇ ಇರಬೇಕು. ಯಾಕಂದರೆ ಹಾಕಿದ ತಕ್ಷಣ ಗೂಡು ಕಟ್ಕೊಳ್ಬೇಕು. ಹಾಗಾಗಿ ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಗೂಡುಗಳು ಚೆನ್ನಾಗಿ ಕಟ್ಕೊಳ್ಳುತ್ತೆ. ಹಾಕುವಾಗ ಹೈ ಫ್ಲೇಮಲ್ಲಿ, ಬೇಯಿಸುವಾಗ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಕರೆಕ್ಟಾಗಿ ಗೂಡು ಕಟ್ಕೊಂಡಿದೆ. ತಿರುಚಿ ತೋರಿಸ್ತೀನಿ. ಯಾವುದೇ ರೀತಿಯ ನಾನಿಲ್ಲಿ ಸಕ್ಕರೆನೂ ಕೂಡ ಬಳಸಿಲ್ಲ. ಆದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬಣ್ಣ ಕಟ್ಕೊಂಡಿರುತ್ತೆ. ಸಕ್ಕರೆ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ತಿರ್ಚಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಅಂದರೆ ಬೇಯಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದೇ ಸೈಡಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ನಾನಿಲ್ಲಿ 2 ಬದಿಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಅಷ್ಟೇ ಸಾಫ್ಟಾಗಿರುತ್ತೆ. ಮಾಡಿರೋದು ರೈಸಿಂದ ಮಾಡಿರ್ತಕ್ಕಂಥ ಸೆಟ್ ದೋಸೆ ಅಂತ ಅನಿಸೋದೇ ಇಲ್ಲ. ನಾರ್ಮಲಾಗಿ ನಾವು ಮಾಡ್ತಕ್ಕಂಥ ಸೆಟ್ ದೋಸೆ ಅಂದರೆ ನೆನೆಸಿ ಫರ್ಮೆಂಟ್ ಮಾಡಿ ಮಾಡ್ತಕ್ಕಂಥ ಸೆಟ್ ದೋಸೆ ರೀತಿಯಲ್ಲೇ ಇರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನಿಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ. ಪ್ರತಿ ದೋಸೆ ಹಾಕುವಾಗ ಈ ಒಂದು ಸ್ಟೆಪ್ನ ಖಂಡಿತ ಮರೀಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಸೆಟ್ ದೋಸೆ ಇರಲಿ ಅಥವಾ ನಾರ್ಮಲಾಗಿ ಕ್ರಿಸ್ಪಿ ದೋಸೆ ಇರಲಿ,
ಕೆಳಗಡೆ ತುಂಬಾ ಪರ್ಫೆಕ್ಟಾಗಿ ಬಣ್ಣ ಕಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಇವಾಗ ಮತ್ತೆ ದೋಸೆನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೂಡು ಕಟ್ಕೊಳ್ಳೋವರೆಗೂ ಮೇಲ್ಗಡೆ ಇರ್ತಕ್ಕಂಥ ಹಿಟ್ಟು ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಮತ್ತೆ ತಿರ್ಚಾಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಎರಡೂ ಬದಿಯಲ್ಲಿ ಬೇಕು ಅಂದರೆ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಒಂದೇ ಬದಿಯಲ್ಲಿ ಬೇಯಿಸ್ಕೊಳ್ಳಿ. ಈ ದೋಸೆ ಅನ್ನದಿಂದ ಮಾಡಿರ್ತಕ್ಕಂಥ ದೋಸೆ ಆದರೂ ಕೂಡ ಒಂದು ಸ್ವಲ್ಪ ಕೂಡ ತವನ ಹಿಡಿಯೋದಿಲ್ಲ. ಹೇಳಿರ್ತಕ್ಕಂಥ ಅಳತೆಯಲ್ಲಿ ಅಥವಾ ಪ್ರಮಾಣದಲ್ಲಿ ಕರೆಕ್ಟಾಗಿ ಹಾಕಿದ್ದಾಯಿತು ಅಂತಂದರೆ ಇದೇ ರೀತಿಯಲ್ಲಿ ದೋಸೆನ ನೀವು ಕೂಡ ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಅಳತೆನೆ ಮಾಡ್ಕೊಂಡಿದ್ದಾಯಿತು ಅಂತಂದರೆ ತವ ಹಿಡ್ಕೊಳ್ಳುತ್ತೆ. ಹಾಗಾಗಿ ಯಾವುದೇ ರೆಸಿಪಿ ಇರಲಿ ಹೇಳಿರ್ತಕ್ಕಂಥ ಅಳತೆ ಪ್ರಮಾಣದಲ್ಲಿ ಹಾಗೆ ಮಾಡಿರ್ತಕ್ಕಂಥ ವಿಧಾನದಲ್ಲೇ ಮಾಡ್ಕೊಂಡಿದ್ದಾಯಿತು ಅಂದರೆ ತುಂಬಾ ಪರ್ಫೆಕ್ಟಾಗಿ ನಾವು ಎಲ್ಲ ರೆಸಿಪಿಗಳನ್ನ ಮಾಡ್ಕೊಳ್ಬೋದು. ಇವಾಗ ನೋಡಿ, ರಾತ್ರಿ ಉಳಿದಿರ್ತಕ್ಕಂಥ ಅನ್ನದಿಂದ ಮಲ್ಲಿಗೆಯಂಥ ಒಂದು ದೋಸೆ ರೆಡಿಯಾಗಿದೆ. ನಾನು ತೊಗೊಂಡಿರ್ತಕ್ಕಂಥ ಅಳತೆಯಲ್ಲಿ ಒಂದು 5ರಿಂದ 6 ದೋಸೆ ರೆಡಿಯಾಗಿತ್ತು. ಬಣ್ಣ ಕೂಡ ನೀವು ನೋಡ್ತಿರ್ಬೋದು, ತುಂಬಾ ಸಾಫ್ಟಾಗಿ ತುಂಬಾ ಮೃದುವಾಗಿದೆ ದೋಸೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ ಇರಲಿ, ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.